ಪ್ರಿಯ ವಿದ್ಯಾರ್ಥಿಗಳೇ, BA ಭಾಗ 1ನೇ ಸೆಮಿಸ್ಟರ್ದ ಅವಶ್ಯಕ ಕನ್ನಡ ವಿದ್ಯಾರ್ಥಿಗಳನ್ನು ಕನ್ನಡ ವಿಷಯದ ಸಹ ಪ್ರಾಧ್ಯಾಪಕರಾದಂಥ ಡಾಕ್ಟರ್ SV ಮನಗುಂಡಿ ಕನ್ನಡ ಅವಶ್ಯ ಪಠ್ಯಬೋಧನೆಗಾಗಿ ತಮ್ಮನ್ನು ಇಲ್ಲಿ ಹಾರ್ದಿಕವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ನಿಮಗೆ ಅಭ್ಯಾಸಕ್ಕಿರ್ತಕ್ಕಂಥ ಒಂದು ಪಠ್ಯ ಆಧುನಿಕ ಕನ್ನಡ ಕಾವ್ಯ ಮತ್ತು ಕಥೆ ಎನ್ನುವಂಥ ಈ ಪಠ್ಯದಲ್ಲಿ ಮೊದಲ ಭಾಗ ಆಧುನಿಕ ಕನ್ನಡ ಕಾವ್ಯ ಅನ್ನುವಂಥ ಭಾಗದಲ್ಲಿ ನಿಮಗೆ ಅಭ್ಯಾಸಕ್ಕಿರ್ತಕ್ಕಂಥ ಕುವೆಂಪು ಅವರು ರಚಿಸಿದಂಥ ನೇಗಿಲಯೋಗಿ ಕವನದ ಒಂದು ವಿಶ್ಲೇಷಣೆ ಕಾರ್ಯ ಈ ಒಂದು ಧ್ವನಿ ಮುದ್ರಣದ ಉಪನ್ಯಾಸ ಭಾಗದಲ್ಲಿ ಕೈಗೊಳ್ತಾ ಇದ್ದೇನೆ. ಇಲ್ಲಿ ಆಧುನಿಕ ಕನ್ನಡ ಕಾವ್ಯದಲ್ಲಿ ಕುವೆಂಪು ಅವರನ್ನು ಹಿಡಿದುಕೊಂಡು ಮಲ್ಲಿಕಾ ಗಂಟಿಯವರವರೆಗೆ 10 ಪ್ರಾತಿನಿಧಿಕ ಕವನಗಳನ್ನು ಅಧ್ಯಯನಕ್ಕಾಗಿ ಪಠ್ಯಕ್ಕಾಗಿ ಸಂಗ್ರಹಿಸಿಕೊಟ್ಟಿದ್ದಾರೆ ಸಂಪಾದಕರಾದಂಥವರು. ಈ ಪಠ್ಯ ತರಗತಿ ಆರಂಭವಾಗೋದ್ರೊಳಗೆ ವಿಶ್ವವಿದ್ಯಾಲಯದ ಮುದ್ರಿಸಿ ಈ ಪಠ್ಯವನ್ನು ಮಾರುಕಟ್ಟೆಗೆ ಪ್ರಕಾಶಿಸಲಿದ್ದಾರೆ. ಹಾಗಾಗಿ ಈ ಪಠ್ಯದ ಮೊದಲ ಒಂದು ಆಧುನಿಕ ಕನ್ನಡ ಕಾವ್ಯ ಭಾಗದಲ್ಲಿ ಮೊದಲನೇ ಒಂದು ಕವನ ಮಹಾಕವಿಗಳಾದಂಥ ಕುವೆಂಪು ಅವರು ರಚಿಸಿದಂಥ ನೇಗಿಲಯೋಗಿ ಎನ್ನುವಂಥ ಈ ಕವನದ ಒಂದು ಚರ್ಚೆ ಇವತ್ತು ಈ ಧ್ವನಿ ಮುದ್ರಣ ಉಪನ್ಯಾಸದ ಪಠ್ಯದ ಒಂದು ವಿಶೇಷತೆ. ಹಾಗಾಗಿ ನೇಗಿಲಯೋಗಿ ಎನ್ನುವಂಥ ಈ ಒಂದು ಕವನ ಮಹಾಕವಿಗಳಾದಂಥ ಕುವೆಂಪು ಅವರು ರಚಿಸಿದ್ದು. ಇದು 1930ರಲ್ಲಿ ಈ ಕವನ ಪ್ರಕಟವಾಗಿದ್ದು ಕೊಳಲು ಎನ್ನುವ ಕವನ ಸಂಗ್ರಹದಲ್ಲಿ. ನೇಗಿಲಯೋಗಿ ಕವನ 4 ನುಡಿಗಳನ್ನು ಒಳಗೊಂಡಿದ್ದು 24 ಪಾದಗಳ ವ್ಯಾಪ್ತಿಯನ್ನು ಒಳಗೊಂಡಿದೆ. ಈ ಕವನ ಎಲ್ಲರಿಗೂ ಚಿರಪರಿಚಿತವಾಗಿದೆ. ಕಾರಣ ಆ ಕವನದ ಒಂದು ಶ್ರೇಷ್ಠತೆ ಮಹತ್ವವನ್ನು ಕುವೆಂಪು ಅವರು ರೈತನ ಒಂದು ಹಿರಿಮೆ ಗರಿಮೆಗಳನ್ನು ಆ ಕವನದಲ್ಲಿ ಹಿಡಿದಿಟ್ಟಿದ್ದಾರೆ. ಪ್ರಸ್ತುತ ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲಿ ಎಂದು ಆರಂಭವಾಗುವ ಈ ಕವನ ನೇಗಿಲ ಕುಳದೊಳ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಎಂಬ ಪಾದದೊಂದಿಗೆ ಮುಕ್ತಾಯಗೊಳ್ತಾ ಇದೆ. ಪ್ರಸ್ತುತ ಕವನ ರೈತನ ನಿಸ್ವಾರ್ಥ ಶ್ರಮವನ್ನು, ತ್ಯಾಗಮಯ ಜೀವನವನ್ನು ಕವಿಗಳು ಇಲ್ಲಿ ಉಲ್ಲೇಖಿಸಿ ಚರ್ಚಿಸ್ತಾ ಇದ್ದಾರೆ. ಈ ಒಂದು ನೇಗಿಲಯೋಗಿ ಕವನ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಎಂಬ ನಾಣ್ಣುಡಿಯ ಆಶಯವನ್ನು ಮಹಾಕವಿಗಳಾದಂಥವರು ಇಲ್ಲಿ ಚರ್ಚೆಗೆ ಕೈಗೆತ್ತಿಕೊಂಡಿದ್ದಾರೆ. ಭಾರತ ಕೃಷಿ ಪ್ರಧಾನವಾದ ದೇಶ. ರೈತ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಎಂಬ ಮಾತು ಎಲ್ಲರಿಗೂ ತಿಳಿದ ವಿಚಾರ. ಪ್ರಸ್ತುತ ಇಂದಿನ ಆಧುನಿಕ ಜಗದಲ್ಲಿಯೂ ಜಾಗತೀಕರಣ ಸಂದರ್ಭದಲ್ಲಿಯೂ ರೈತರ ಶ್ರಮಜೀವನ ಪ್ರಾಮುಖ್ಯವಾದುದು ಎನ್ನುವುದು ಈ ಕವನ ಬಿಂಬಿಸ್ತಾ ಇದೆ. ಕವನವನ್ನೊಮ್ಮೆ ಈ ನೇಗಿಲಯೋಗಿ ಕವನವನ್ನೊಮ್ಮೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ಅದರ ಒಂದು ಚರ್ಚೆಯನ್ನು ಮುಂದೆ ಕೈಗೊಳ್ತಾ ಇದ್ದೇನೆ. ನೇಗಿಲು ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು, ಕಷ್ಟದೊಳ ಅನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗೆ ಅವನೇ ಭೋಗಿ, ಲೋಕದೊಳ ಏನೇ ನಡೆಯುತ್ತಲಿರಲಿ ತನ್ನೀ ಕಾರ್ಯವ ಬಿಡನೆಂದು, ರಾಜ್ಯಗಳು ಉದಿಸಲಿ ರಾಜ್ಯಗಳು ಅಳಿಯಲಿ, ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನ್ನು ಬಿಡುವುದೇ ಇಲ್ಲ, ಬಾಳಿತು ನಮ್ಮಿ ನಾಗರಿಕತೆ ಸಿರಿ, ಮಣ್ಣುಣಿ ನೇಗಿಲನಾಶ್ರಯದಿ, ನೇಗಿಲು ಹಿಡಿದ ಕೈದ ಆಧಾರದಿ, ದೊರೆಗಳು ದರ್ಪದಳಾಡಿದರು, ನೇಗಿಲ ಬಲದಳು ವೀರರು ಮೆರೆದರು, ಶಿಲ್ಪಿಗಳೆಸೆದರು ಕವಿಗಳು ಬರೆದರು, ಯಾರೂ ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ, ದುಡಿಯುವವನು ಗೌರವ ಕಾಸಿಸದೆ, ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಇದು ಕುವೆಂಪು ಅವರು ರಚಿಸಿದಂಥ 24 ಪಾದಗಳ ವ್ಯಾಪ್ತಿಯ ಒಂದು ಹರವನ್ನು ಪಡೆದಂಥ ಒಂದು ಕವನ. ತುಂಬ ರೈತನ ಒಂದು ಮಹಿಮೆಯನ್ನು, ಶ್ರಮದ ಜೀವನವನ್ನು ಇಲ್ಲಿ ಲೇಖಕರು ಹಿಡಿದಿಟ್ಟಿದ್ದಾರೆ. ರೈತ ಯಾವತ್ತೂ ಫಲವನ್ನು ಬಯಸದೆ ಸೇವೆಯನ್ನು ಸಲ್ಲಿಸ್ತಾ ತಪಸ್ಸಿನ ರೀತಿಯಲ್ಲಿ ಕೃಷಿ ಕಾರ್ಯ ಕೈಗೊಳ್ಳುತ್ತಾ ಬಂದಿರುವುದನ್ನು ಮಹಾಕವಿಗಳಾದವರು ಇಲ್ಲಿ ಉಲ್ಲೇಖಿಸಿ, ಕಷ್ಟದೊಳ ಅನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳವನೇ ಯೋಗಿ ಎಂದು ಅವನನ್ನು ಕರೆದಿದ್ದಾರೆ. ರೈತ ಭೂಮಿಯನ್ನು ಉಳುಮೆ ಮಾಡುವುದು ತನ್ನ ಕಾರ್ಯವೆಂದೇ
ಭಾವಿಸಿ, ತನ್ನ ಜೀವನದ ಭಾಗವೆಂದೇ ಭಾವಿಸಿ ಹೆಚ್ಚಿನ ಫಲಾಫಲಗಳನ್ನು ಆಶಿಸದೆ ಸಕಲ ಜೀವರಾಶಿಗೂ ಆತನು ಅನ್ನದಾತನಾಗಿರುವುದು ಎಲ್ಲರಿಗೂ ತಿಳಿದ ವಿಷಯ. ಉಳುಮೆಗೈಯುವುದು ತನ್ನ ಬದುಕಿನ ಮಹತ್ವವೇ ಎಂದು ಭಾವಿಸಿ ಯೋಗಿಯ ಹಾಗೆ ತಪಸ್ಸಿನ ರೀತಿಯಲ್ಲಿ ದುಡಿಮೆಗೈಯುವುದು ಆತನ ಒಂದು ಜೀವನ ಕ್ರಮ. ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಕ್ಶಿಪ್ ತತ್ವದ ಅಡಿಯಲ್ಲಿ ಬದುಕು ಸಾಗಿಸುತ್ತಲಿರುವುದು ಅನನ್ಯ ಎಂದು ಮಹಾಕವಿಗಳು ಇಲ್ಲಿ ಗುರುತಿಸಿಕೊಟ್ಟಿದ್ದಾರೆ. ಅವನನ್ನು ಕುವೆಂಪು ಅವರು ನಿಸ್ವಾರ್ಥ ಜೀವಿ, ಫಲಾಫಲಗಳಿಗೆ ಆಸೆ ಪಡದೆ ಕರ್ಮಯೋಗಿ ಎಂದು ಭಾವಿಸಿ ಅವನನ್ನು ಈ ರೀತಿ ಅವನ ವ್ಯಕ್ತಿತ್ವವನ್ನು ಇಲ್ಲಿ ಬಿಂಬಿಸಿಕೊಟ್ಟಿದ್ದಾರೆ. ಜಗತ್ತಿನಲ್ಲಿ ಏನೇ ನಡೆಯಲಿ ರೈತ ತನ್ನ ಉಳುಮೆ ಕಾರ್ಯವನ್ನು ನಿಲ್ಲಿಸಲಾರ. ತಾನಾಯಿತು ತನ್ನ ಕಾರ್ಯವಾಯಿತು, ನಿತ್ಯ ತನ್ನ ಕೆಲಸದಲ್ಲಿ ತನ್ಮಯನಾಗಿರುವುದು ಆತನ ಗುಣ. ಜಗತ್ತಿನೆಲ್ಲೆಡೆ ಏನೇ ನಡೆದರೂ ಆ ಕಡೆ ಕತ್ತು ಹೊರಳಿಸದೇ ಇರುವುದು ಆತನ ವಿಶೇಷತೆ ಎಂದು ಕರೆದಿದ್ದಾರೆ. ಯಾವುದೇ ರಾಜ್ಯ ಹುಟ್ಟಲಿ, ಯಾವುದೇ ರಾಜ್ಯ ಅಳಿದು ಹೋಗಲಿ, ರಾಜ್ಯ ಸಿಂಹಾಸನದ ಗದ್ದುಗೆಗಳು ಅದಲು ಬದಲಾದರೂ ತನ್ನ ನಿತ್ಯ ಕೃಷಿ ಕಾರ್ಯದಲ್ಲಿ ಆತ ತನ್ಮಯನಾಗಿದ್ದು ಹೊತ್ತಿಗೆ ಸರಿಯಾಗಿ ಉಳುಮೆ ಮಾಡಿ ಉತ್ತಿ ಬಿತ್ತಿ ಸಕಲ ಜೀವರಾಶಿಗಳಿಗೆಲ್ಲ ಉದರಂಬರಣಕ್ಕೆ ಆತನೇ ಅನ್ನದಾತನಾಗಿರುವುದು ಗಮನಿಸುವಂತಾಗಿದೆ. ಹಾಗಾಗಿ ಆತನ ಒಂದು ಮಹತ್ವವನ್ನು ಕವಿಗಳು ಹೇಳುವಂಥ ವಿಚಾರ ಇಲ್ಲಿ ಗಮನಿಸ್ತಕ್ಕಂಥದ್ದು. ರೈತನ ಬೆವರಿನ ಫಲದಲ್ಲಿಯೇ ನಮ್ಮೆಲ್ಲರ ನಾಗರಿಕತೆಯ ಸಿರಿ ಸಂಪತ್ತು ಜಗತ್ತಿನೆಲ್ಲೆಡೆ ಇವತ್ತು ಮೆರಿತಾ ಇದೆ. ನೇಗಿಲು ಹಿಡಿದ ಕೈ ಆಧಾರದಿಂದಲೇ ಈ ಜಗತ್ತನ್ನು ರಾಜರುಗಳು ಆಳುತ್ತಾ ಬಂದಿದ್ದಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇತಿಹಾಸದಲ್ಲಿ ದಾಖಲಾಗಿದೆ. ಇದು ಎಲ್ಲರಿಗೂ ತಿಳಿದಂಥ ವಿಚಾರ. ರೈತನ ಬೆವರಿನಲ್ಲಿಯೇ ಸಕಲ ಜೀವರಾಶಿ ಇವತ್ತು ಋಣಿಯಾಗಿದೆ. ಇವನ ಋಣದಲ್ಲಿಯೇ ವೀರರು ಎದೆಯುಬ್ಬಿಸಿ ನಡೆಯುತ್ತಿರುವುದು, ಶಿಲ್ಪಿಗಳು ಅದ್ಭುತವಾದಂಥ ಕೆತ್ತನೆ ಕಾರ್ಯವನ್ನು ಕೈಗೊಳ್ಳುತ್ತಿರುವುದು ಅಷ್ಟೇ ಅಲ್ಲ, ಕವಿಗಳು ರೈತನ ಉಳುಮೆಯ ಫಲದಲ್ಲಿ ಕಾವ್ಯ ಸೃಷ್ಟಿಸುತ್ತಿರುವುದು ಗಮನಿಸಬೇಕಾದ ವಿಚಾರ ಎಂದು ಮಹಾಕವಿ ಕುವೆಂಪು ಅವರು ಭಾವಿಸಿರುವುದು ರೈತನ ಶ್ರಮಕ್ಕೆ ಸಂದ ಪ್ರತಿಫಲವೇ ಆಗಿದೆ. ಇಂಥ ಕಠಿಣ ವ್ರತಧಾರಿಯಾದ ರೈತನ ಪರಿಶ್ರಮವನ್ನು ಯಾರೂ ಗುರುತಿಸದೇ ಇರುವುದಿಲ್ಲ ಎಂಬ ಕಳವಳ ಕವಿಗಳದಾಗಿದೆ. ರೈತ ಹೆಸರನ್ನು ಬಯಸದೆ, ಗೌರವಕ್ಕಾಶಿಸದೆ, ತಾನಾಯಿತು ತನ್ನ ಕೃಷಿ ಕಾರ್ಯವಾಯಿತು ಎಂದು ಬದುಕುವ ರೈತನ ನಾವುಗಳೆಲ್ಲ ಅರಿಯುವ ಅಗತ್ಯವಿದೆ. ನೇಗಿಲ ಕುಲದೊಳಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಎಂದು ಕವಿಗಳು ಆತನ ಪರಿಶ್ರಮಕ್ಕೆ, ಅವನ ತ್ಯಾಗಮಯ ಜೀವನಕ್ಕೆ ಅಂತಿಮವಾದಂಥ ನಮನಗಳನ್ನು ಸಲ್ಲಿಸಿ ಕವನವನ್ನು ಇಲ್ಲಿ ಮುಕ್ತಾಯಗೊಳಿಸಿದ್ದಾರೆ. ಪ್ರಸ್ತುತ ಕವನ ಅವರ ನೇಗಿಲ ಯೋಗಿ ಕವನ ರೈತಗೀತೆಯನ್ನಾಗಿ ಇವತ್ತು ದೇಶ ವಿದೇಶಗಳಲ್ಲಿ ತುಂಬ ಮನ್ನಣೆಯನ್ನು, ಜನಪ್ರಿಯತೆಯನ್ನು ಪಡೆದಿದೆ. ಕವಿಗಳು ರೈತರ ಒಂದು ಶ್ರಮದ ಜೀವನದ ಮಹತ್ವವನ್ನು ತಿಳಿಸುವ ಈ ಕವನ ಕಾಮನಬಿಲ್ಲು ಅನ್ನುವಂಥ ಚಲನಚಿತ್ರದಲ್ಲಿ ಈ ಒಂದು ಕವನವನ್ನು ಬಳಸಿಕೊಳ್ಳಲಾಗಿದೆ. ಅದ್ಭುತವಾಗಿ ಈ ಒಂದು ಕವನವನ್ನು ಹಾಡಿದಂಥ ಗಾಯಕರಾದಂಥ ಸಿ ಅಶ್ವಥ್ ಅವರ ಕಂಠದಲ್ಲಿ ಮೂಡಿಬಂದಂಥ ಈ ಕವನ ತುಂಬ ಜನಪ್ರಿಯವಾಗಿದೆ. ಕನ್ನಡ ನಾಡಿನ ಜನಸಾಮಾನ್ಯರಿಗೂ ಈ ಕವನ ಅತ್ಯಂತ ಚಿರಪರಿಚಿತವಾಗಿದ್ದು ಗಮನಾರ್ಹ. ಈಗಾಗಲೇ ಧ್ವನಿ ಮುದ್ರಣದ ಆ ಒಂದು ಹಾಡಿನ ಧ್ವನಿ ಮುದ್ರಣದ ಭಾಗವನ್ನು ಈಗಾಗಲೇ ತಮ್ಮ ಒಂದು ಗ್ರೂಪ್ಗಾಗಿ ಈಗಾಗಲೇ ಅದನ್ನು ಬಿತ್ತರಿಸಲಾಗಿದೆ. ಈಗಾಗಲೇ ಬಹುಶಃ ನೀವು ಕೇಳಿರ್ಬೋದು ಅದನ್ನು. ಈ ಒಂದು ನೇಗಿಲ ಯೋಗಿ ಕವನವನ್ನು ಈಚೆಗೆ ಕರ್ನಾಟಕ ಸರ್ಕಾರ ನಾಡ ರೈತ ಗೀತೆಯನ್ನಾಗಿ ಘೋಷಿಸಿದೆ. ಈ ಒಂದು ಕವನದ ಕುರಿತು ಕೆಲ ಚರ್ಚೆಯ ಮಾತುಗಳನ್ನು ತಾವೆಲ್ಲ ಅತ್ಯಂತ ಆಸಕ್ತಿಯಿಂದ ಆಲಿಸ್ರಿ ಅಂತೇಳಿ ಕೇಳ್ತಾ ಈ ನೇಗಿಲ ಯೋಗಿ ಕವನದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಎಸ್ ವಿ ಮನಗುಂಡಿ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಧಾರವಾಡ.